ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ 20ನೇ ತಾರೀಕು ಮಂಗಳವಾರ. ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಮೊದಲನೇದಾಗಿ ಮೇಷರಾಶಿ. ಅಪ್ರತಿಮ ವೇಗ. ನಿಮ್ಮ ರಾಶಿಯ ಅಧಿಪತಿ ಕುಜನ ಬಲದಿಂದ ಇಂದು ನೀವು ಅತ್ಯಂತ ಕ್ರಿಯಾಶೀಲರಾಗಿರುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಕ್ರೀಡಾಕೂಟಗಳಲ್ಲಿ ಜಯ ಖಚಿತ ಅಂದುಕೊಂಡು ಕೆಲಸಗಳನ್ನು ಹಿಂದೆ ಮುಗಿಸಿ. ಮುಂದಿನ ರಾಶಿ ವೃಷಭ. ಸ್ಥಿರತೆ ನಿರ್ಧಾರ. ಆರ್ಥಿಕ ವಿಷಯಗಳಲ್ಲಿ ಇಂದು ನೀವು ಕಠಿಣ ನಿರ್ಧಾರಗಳನ್ನು ಬೇಕಾಗಬಹುದು. ಭೂಮಿ ಅಥವಾ ಆಸ್ತಿ ಸಂಬಂಧಿಸಿದ ವ್ಯಾಪಾರಗಳಲ್ಲಿ ಲಾಭದ ಸೂಚನೆ ಇದೆ. ಮುಂದಿನ ರಾಶಿ ಮಿಥುನ. ಸವಾಸದಲ್ಲಿ ಚಾಣಿಕೆ. ಇಂದು ನಿಮ್ಮ ಮಾತಿನ ದಿಟ ಶಕ್ತಿಯುಳ್ಳವಾಗುತ್ತದೆ. ಕಿರು ಪ್ರಯಾಣವು ನಿಮ್ಮ ಕೆಲಸಗಳನ್ನು ಹೊಸ ಚೈತನ್ಯ ನೀಡಲಿದೆ. ಒಡ ಹುಟ್ಟಿದವರಿಂದ ವಿಶೇಷ ಬೆಂಬಲ ಸಿಗಲಿದೆ. ಮುಂದಿನ ರಾಶಿ ಕಟಕ. ಆರೋಗ್ಯದ ಜಾಗೃತಿ. ಅತಿಯಾದ ಕೆಲಸದ ಒತ್ತಡದಿಂದ ಉಷ್ಣ ಸಂಬಂಧಿತ ಸಮಸ್ಯೆಗಳು ಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ಸ್ವಯಂದಿಂದ ವರ್ತಿಸಿ. ಹಣಕಾಸಿನ ಹೂಡಿಕೆಯಲ್ಲಿ ಅವಸರದ ನಿರ್ಧಾರ ಬೇಡ. ಮುಂದಿನ ರಾಶಿ ಸಿಂಹ. ನಾಯಕತ್ವ ಗುಣ. ನೀವು ಇಂದು ಕೇಂದ್ರದ ಬಿಂದುವಾಗಿರುತ್ತೀರಿ. ನಿಮ್ಮ ಆತ್ಮವಿಶ್ವಾಸವು ಕಠಿಣ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುತ್ತದೆ. ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಿರುತ್ತದೆ. ಮುಂದಿನ ರಾಶಿ ಕನ್ಯಾ. ವೃತ್ತಿಪರ ಜಾಗೃತಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆ ಆಗಿರುತ್ತದೆ. ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಬಾಕಿ ಇದ್ದ ದಾಖಲೆಗಳನ್ನು ಪೂರ್ಣಗೊಳಿಸಿ. ಇಂದು ಶುಭ ದಿನ. ಮುಂದಿನ ರಾಶಿ ತುಲಾ. ಧನ ಲಾಭದ ಯೋಗ. ಸ್ನೇಹಿತರ ಸಹಾಯದಿಂದ ಆದಾಯದ ಹೊಸ ಮೂಲಗಳು ಗೋಚರಿಸುತ್ತದೆ. ಸಾಮಾಜಿಕ ಗೌರವ ಹೆಚ್ಚಾಗಲಿದೆ. ದೀರ್ಘಕಾಲದ ಹೂಡಿಕೆಗೆ ಇಂದು ಸರಿಯಾದ ಮಾಹಿತಿ ಲಭ್ಯವಾಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ. ಆದಾಯದ ಕಾರಣದ ಬಲ. ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸಗಳನ್ನು ಚುರುಕಾಗಿ ಪೂರ್ಣಗೊಳಿಸಲಿವೆ. ತಂದೆಯ ಮಾರ್ಗದರ್ಶನದಿಂದ ನಿಮ್ಮ ಕಳವಳಿಗಳು ದೂರವಾಗುತ್ತದೆ. ಮುಂದಿನ ರಾಶಿ ಧನುಸು. ಭಾಗ್ಯೋದಯ. ಅದೃಷ್ಟವು ಇಂದು ನಿಮ್ಮ ಶ್ರಮಕ್ಕೆ ಸಾಥ್ ನೀಡಲಿದೆ. ಉನ್ನತ ಶಿಕ್ಷಣ ಅಥವಾ ವಿದೇಶ ಪ್ರಯಾಣ ಹಾದಿ ಸುಗಮವಾಗಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ಮುಂದಿನ ರಾಶಿ ಮಕರ. ಎಚ್ಚರಿಕೆಯ ಹೆಜ್ಜೆ. ಇಂದು ಹಠಿತ ಬಲವಾದ ಎದುರಾಗಬಹುದು. ಧೃತಿಗೆಡಬೇಡಿ. ವಾಹನ ಚಲಾವಣೆ ಮಾಡುವಾಗ ಜಾಗೃತ ಇರಲಿ. ಆರೋಗ್ಯದ ಬಗ್ಗೆ ಕಿರು ಕಾಳಜಿ ವಹಿಸಿ ಉತ್ತಮ. ಮುಂದಿನ ರಾಶಿ ಕುಂಭ. ಪಾಲುದಾರಿಕೆಯಲ್ಲಿ ಯಶಸ್ಸು. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಗ್ರಾಹಕರ ಸಿಗುವ ವಿಶೇಷಕ್ಕೆ ವಾದ ಮಾಡಬೇಡಿ. ಜಂಟಿ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣುವಿರಿ. ಮುಂದಿನ ರಾಶಿ ಮೀನ. ವಿಜಯದ ಹಾದಿ. ನಿಮ್ಮ ಬುದ್ಧಿವಂತಿಕೆಯಿಂದ ಎದುರುಗಳನ್ನು ಮೌನವಾಗಿ ಇಟ್ಟುಕೊಂಡು ಎದುರಿಸಿ. ಕೋರ್ಟ್ ಕಚೇರಿ ಕೆಲಸಗಳ ಸಕಾರಾತ್ಮಕ ಫಲಿತಾಂಶ ನಿರೀಕ್ಷೆ ಆಗಬಹುದು. ಹಳೆಯ ಸಾಲದ ಮುಕ್ತಿ ಪಡೆಯುವ ದಾರಿ ಕಾಣಲಿದೆ.